ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರುವಂಥದ್ದು ಕುಬೇರನ ಬಗ್ಗೆ. ಕುಬೇರ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ದುಡ್ಡು, ಹಣ, ಆಸ್ತಿ, ಅಂತಸ್ತು. ಇನ್ನೊಂದೇನು ಅಂತಂದರೆ ಇಡೀ ನಮ್ಮ ಜಗತ್ತನ್ನೇ ಆಳುವಂಥ ನಾರಾಯಣ ಕೂಡ ತನ್ನ ಮದುವೆಗೋಸ್ಕರ ಕುಬೇರನ ಹತ್ರ ಸಾಲ ಮಾಡಿರ್ತಾನಂತೆ. ಇದು ಕೇಳಿದ ತಕ್ಷಣ ಶಾಕ್ ಆಗುತ್ತೆ ಅಲ್ವಾ? ಅಷ್ಟು ದೊಡ್ಡ ದೇವರೇ ಕುಬೇರನ ಹತ್ರ ಸಾಲ ಮಾಡಿದ್ದಾನೆ ಅಂದರೆ ಕುಬೇರನ ಹತ್ರ ಎಷ್ಟು ದುಡ್ಡು ಇರಬೇಡ. ಹೇಗೆ ಇಷ್ಟು ದುಡ್ಡಾಯಿತು ಕುಬೇರನ ಹತ್ರ? ಹಾಗೆ ನಮಗೆ ಗೊತ್ತಿರೋ ಹಾಗೆ ನಮ್ಮ ಮುಂದಿನ ಜನ್ಮ ಹೇಗಿರುತ್ತೆ ಅಂದರೆ ಈ ಒಂದು ಜನ್ಮದಲ್ಲಿ ನಾವು ಏನು ಪುಣ್ಯ ಪಾಪ ಮಾಡಿರ್ತೀವಿ ಅದು ಮುಂದಿನ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತಿರ್ತೀವಿ. ಆದರೆ ಈ ಒಂದು ಕೇಸ್ ಕುಬೇರನ ಜೀವನದಲ್ಲಿ ಏನಕ್ಕೆ ಬರಲಿಲ್ಲ? ಯಾಕೆ ಅಂತಂದರೆ ಕುಬೇರ ಹಿಂದಿನ ಜನ್ಮದಲ್ಲಿ ಕಳ್ಳ ಆಗಿದ್ದ, ಆದರೆ ಮುಂದಿನ ಬರುವಂಥ ಜನ್ಮದಲ್ಲಿ ಅವನು ದೇವರಾಗ್ತಾನೆ. ಇದೆಲ್ಲ ಹೇಗಾಯಿತು? ಹಾಗೆ ಕುಬೇರ ಕೂಡ ಅಷ್ಟೇ ಸಾಕ್ಷಾತ್ ಶಿವನ ಹೆಂಡತಿಯಾದಂಥ ಪಾರ್ವತಿ ಮೇಲೆ ಕೆಟ್ಟ ಕಣ್ಣು ಹಾಗಿರ್ತಾರೆ. ಆದರೂ ಕೂಡ ಕುಬೇರ ಹೇಗೆ ಒಂದು ದೇವರಾದ ಅನ್ನೋ ಒಂದು ಕಥೆನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗೆ ಕುಬೇರನ ಕತೆ ಕೂಡ ಅಷ್ಟೇ ಯಾವುದೇ ಒಂದು ಮೂವಿ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಕಥೆಯಲ್ಲಿ ರಾವಣ ಆಗಲಿ ಗಣೇಶ ಆಗಲಿ ಎಲ್ಲರೂ ಬಂದು ಹೋಗ್ತಾರೆ. ತಡ ಮಾಡಲಿದ್ದಂಗೆ ಈ ಒಂದು ವಿಡಿಯೋನ ಶುರು ಮಾಡೋಣ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪೂರ್ವ ಕಾಲದಲ್ಲಿ ಕಾಂಪಿಲಿಯಾಪುರ ಎಂಬ ಒಂದು ನಗರ ಇತ್ತು. ಆ ಕಾಂಪಿಲಿಯಾಪುರದಲ್ಲಿ ಒಬ್ಬ ದಂಪತಿಗಳಿದ್ರು. ಆ ದಂಪತಿಗಳಲ್ಲಿ ಒಬ್ಬರ ಹೆಸರು ಬಂದು ಯಜ್ಞದತ್ತ, ಹಾಗೆ ಅವರ ಹೆಂಡತಿಯ ಹೆಸರು ಬಂದು ಸಮಿದಮ್ಮ ಅಂತ. ಬ್ರಾಹ್ಮಣ ದಂಪತಿಯವರಿಬ್ಬರು. ಯಜ್ಞದತ್ತ ತುಂಬಾ ಜ್ಞಾನನ ಹೊಂದಿರ್ತಾರೆ. ಪುರಾಣಗಳನ್ನೆಲ್ಲ ಓದಿ ಜ್ಞಾನನ ತುಂಬ ಪಡ್ಕೊಂಡಿರ್ತಾರೆ. ಹಾಗೆ ಆ ಒಂದು ರಾಜ್ಯದ ರಾಜ್ಯಗುರು ಆಗಿ ಯಜ್ಞದತ್ತ ಅಲ್ಲಿ ಆಯ್ಕೆ ಆಗಿರ್ತಾರೆ. ಈ ಒಂದು ದಂಪತಿಗೆ ಹುಟ್ಟುವಂಥ ಮಗನ ಹೆಸರೇ ಗುಣನಿಧಿ ಅಂತ. ಗುಣನಿಧಿ ಏಕೈಕ ಪುತ್ರ ಆಗಿರ್ತಾನೆ. ಈ ಒಂದು ದಂಪತಿಗೆ ತುಂಬ ಮುದ್ದು ಮಾಡಿನೇ ಈ ಒಬ್ಬ ಮಗನ ಸಾಕಿರ್ತಾರೆ ಅಂತಲೂ ಹೇಳ್ಬೋದು. ಗುಣನಿಧಿ ಏನೋ ಅವರ ತಂದೆ ತಾಯಿ ಈ ಥರ ತುಂಬ ಮುದ್ದಿಂದ ಸಾಕಿದ್ರು, ಆದರೆ ಗುಣನಿಧಿ ಕೂಡ ಹೀಗೆ ಇದನ್ನ ಖಂಡಿತ ಇಲ್ಲ. ಗುಣನಿಧಿ ತುಂಬ ಚಿಕ್ಕ ವಯಸ್ಸಿಂದಾನೇ ತುಂಬ ಕೆಟ್ಟ ಅಭ್ಯಾಸಗಳನ್ನ ಮಾಡ್ತಿರ್ತಾನೆ. ಇವಾಗಿಂದಾನೇ ಅವನು ಜೂಜಾಟ ಆಡೋದು ತುಂಬ ಕಲ್ತಿರ್ತಾನೆ. ಜೂಜಾಟ ಆಡಿ ತನ್ನ ಇರುವಂಥ ಎಲ್ಲನೂ ಕಳ್ಕೊತಿರ್ತಾನೆ. ಹೊರಗಡೆ ಹೋಗಿ ಅಕಸ್ಮಾತ್ ಅವನು ಒಂಚೂರು ಸಂಪಾದನೆ ಮಾಡ್ಕೊಂಬಂದ್ರೂ ಅದನ್ನೆಲ್ಲ ಜೂಜಾಟಕ್ಕೆ ಹಾಕಿ ಎಲ್ಲ ದುಡ್ಡನ್ನು ಖಾಲಿ ಮಾಡ್ಕೊತಿರ್ತಾನೆ. ಈ ಒಂದು ವಿಷಯ ತನ್ನ ಅಮ್ಮ ಆದ ಸಮಿದಮ್ಮಂಗೆ ಗೊತ್ತಿರುತ್ತೆ. ಆದರೆ ಸಮಿದಮ್ಮಂಗೆ ಎಲ್ಲೋ ಒಂದು ಕಡೆ ಭಯ. ಯಾಕಂದರೆ ಇರೋನು ಏಕೈಕ ಪುತ್ರ. ಹಾಗೆ ತಂದೆಗೆ ಏನಾದರೂ ಗೊತ್ತಾದರೆ ಅವ್ರು ತುಂಬ ಕೂಗಾಡಿ ಗುಣನಿಧಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆ ಒಂದು ಕಾರಣದಿಂದ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಸಮಿದಮ್ಮ ಸುಮ್ಮನೆ ಇರ್ತಾರೆ. ಗುಣನಿಧಿ ತನ್ನ ಮನೇಲಿರುವಂಥ ದುಡ್ಡು ಆಭರಣ ಎಲ್ಲನೂ ತೊಗೊಂಡೋಗಿ ಜೂಜಾಟದಲ್ಲಿಟ್ಟು ಎಲ್ಲನೂ ಸೋತ್ಕೊಂಡು ಬರ್ತಾ ಇದ್ದಂತೆ. ಒಂದು ದಿನ ಏನಾಗುತ್ತೆ, ಯಜ್ಞದತ್ತ ತುಂಬ ಒಳ್ಳೆ ಜ್ಞಾನನ ಪಡೆದು ತುಂಬ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ತನ್ನ ರಾಜಗುರು ಹತ್ರ. ರಾಜಗುರು ಆಗಿ ಇವರು ಆಯ್ಕೆ ಆದರೂ ಮತ್ತು ತುಂಬ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ರಾಜನಿಂದ ಒಂದು ಉಡುಗೊರೆ ಸಿಗುತ್ತೆ. ಅದೇ ಒಂದು ವಜ್ರದ ಉಂಗುರ. ಆ ವಜ್ರದ ಉಂಗುರ ಸಿಕ್ಕಾದ್ಮೇಲೆ ಯಜ್ಞನಿಧಿಯವರು ಬಂದು ಅದನ್ನ ಮನೇಲಿ ಎತ್ತಿಟ್ಟಿರ್ತಾರೆ, ಎಲ್ಲೂ ಹಾಳಾಗ್ದಂಗೆ ಮನೇಲಿ ಇರಲಿ ಅಂತ. ಇದನ್ನು ಗುಣನಿಧಿ ನೋಡಿರ್ತಾರೆ. ಒಂದು ದಿನ ಏನು ಮಾಡ್ತಾನೆ, ಗುಣನಿಧಿ ಈ ಒಂದು ವಜ್ರದ ಉಂಗುರನ ಕೂಡ ತೊಗೊಂಡು ಹೋಗಿ ಜೂಜಾಟದಲ್ಲಿ ಇಟ್ಟುಬಿಟ್ಟಿರ್ತಾನೆ. ಹಾಗೆ ಜೂಜಾಟದಲ್ಲಿ ಇದನ್ನ ಇಟ್ಟು ಅವನು ಇದನ್ನ ಕಳ್ಕೊಂಡಿರ್ತಾನೆ ಕೂಡ. ಬೇರೆಯವ್ರು ಯಾರು ಈ ಒಂದು ಉಂಗುರನ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಯಜ್ಞದತ್ತ ಒಂದಿನ ಹಾಗೆ ಹಾದಿಯಲ್ಲಿ ಹೋಗುವಾಗ ಒಂದು ವ್ಯಕ್ತಿಯ ಕೈಯಲ್ಲಿ ಈ ಒಂದು ಉಂಗುರನ ನೋಡ್ತಾನೆ. ಈ ಉಂಗುರ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ರಾಜ ನನಗೆ ಕೊಟ್ಟಿರುವಂಥ ಉಂಗುರ ಅಂತ. ಈ ಒಂದು ವಿಷಯನ ತಿಳ್ಕೊಂಡು ಅವನು ಹೋಗ್ಬಿಟ್ಟು ಆ ಒಂದು ವ್ಯಕ್ತಿಯ ಕಾಲರ್ ಹಿಡಿದು ತುಂಬಾ ಬೈತಾನೆ. ಈ ಒಂದು ಉಂಗುರ ನಿಂಗೆ ಹೆಂಗೆ ಸಿಕ್ತು? ಇದು ನನಗೆ ಸಿಕ್ಕಿದ್ದು ಉಂಗುರ, ಮತ್ತು ಯಾರ ಹತ್ರನೂ ಈ ಒಂದು ಉಂಗುರ ಇರೋಕ್ಕೆ ಚಾನ್ಸೇ ಇಲ್ಲ. ನಿಂಗೆ ಹೇಗೆ ಸಿಕ್ತು ಅಂತ ತುಂಬ ಜೋರು ಮಾಡಿ ಕೇಳಿದಾಗ ಆ ವ್ಯಕ್ತಿ ಹೇಳ್ಬಿಡ್ತಾನೆ, ಇಲ್ಲ ಗುಣನಿಧಿ ಇದನ್ನ ಆಟದಿಂದ ಸೋತು ನನಗೆ ಕೊಟ್ಟಿರುವಂಥದ್ದು. ಇದೇ ಥರ ಸಾಕಷ್ಟು ವಸ್ತುಗಳನ್ನ ಆಲ್ರೆಡಿ ಇವಾಗ ಗುಣನಿಧಿ ಕಳ್ಕೊಂಡ್ಬಿಟ್ಟಿರ್ತಾನೆ ಅಂತ ಹೇಳಿದಾಗ ಒಬ್ಬ ಯಜ್ಞದತ್ತಂಗೆ ತುಂಬಾ ಕೋಪ ಬರುತ್ತೆ. ಕೋಪ ಬಂದು ಮನೆಗೆ ಹುಡುಕೊಂಡು ಹೋಗ್ತಾರೆ ಗುಣನಿಧಿನ. ಯಾಕಂದರೆ ಗುಣನಿಧಿ ಬಗ್ಗೆ ಯಾವ ವಿಷಯಗಳು ಕೂಡ ಇವಾಗ ಯಜ್ಞದತ್ತಂಗೆ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ವಿಷಯಗಳು ಗೊತ್ತಾಯಿತು. ಮನೆಗೆ ಹೋಗಿ ತನ್ನ ಹೆಂಡತಿ ಮೇಲೆ ತುಂಬ ಚೀರಾಡ್ತಾನೆ ಯಜ್ಞದತ್ತ. ಯಾಕೆ ಅಂತಂದರೆ ಹೆಂಡತಿಗೆ ಎಲ್ಲ ವಿಷಯ ಕೂಡ ಗೊತ್ತಿದ್ರೂ ಹೆಂಡತಿ ಹೇಳಿರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಕೂಗಾಡ್ತಾನೆ. ಈ ಒಂದು ವಿಷಯ ಹೇಗೋ ಗುಣನಿಧಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಮನೆಗೆ ಹೋದರೆ ಅಪ್ಪ ಅಂತೂ ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ, ನನಗೇನಾದರೂ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ದಿನ ಮನೆಗೆ ಹೋಗೋದಿಲ್ಲ ಗುಣನಿಧಿ. ತನ್ನ ಬೇರೆ ಒಂದಿಷ್ಟು ಗೆಳೆಯರು ಕೂಡ ಕೇಳ್ತಾನೆ, ಈ ಒಂದು ದಿನ ನನ್ನ ಮನೇಲಿ ಇಟ್ಕೊಳ್ಳಿ ಹೇಗಾದರೂ ಮಾಡಿ ಅಂತ. ಆದರೆ ಗುಣನಿಧಿಯಲ್ಲಿ ತುಂಬ ಒಳ್ಳೆ ಹವ್ಯಾಸಗಳು ಯಾವುವೂ ಇರಲಿಲ್ಲ. ಎಲ್ಲ ಕೆಟ್ಟ ಹವ್ಯಾಸಗಳನ್ನೇ ಗುಣನಿಧಿ ಹೊಂದ್ಕೊಂಡಿರೋದ್ರಿಂದ ಯಾವ ಒಬ್ಬ ಮನೇಲಿ ಕೂಡ ಅವನ್ನ ಸೇರಿಸ್ಕೊಳ್ಳೋದ್ರಿಂದ
ಸೊ ಅದೇ ಕಾರಣದಿಂದ ಅವನ್ನ ಯಾರೂ ಸೇರಿಸ್ಕೊಳ್ಳೋದಿಲ್ಲ, ಹಾಗೆ ಅವನು ಹೊರಗಡೆನೇ ಬಿದ್ದುಬಿಟ್ಟಿರ್ತಾನೆ. ಸೊ ಇವಾಗ ಸಾಯಂಕಾಲ ಬೇರೆ ಆಗಿತ್ತು, ಗುಣನಿಧಿಗೆ ತುಂಬ ಹಶು ಆಗ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಗೌತಮಿ ನದಿ ಇರುತ್ತೆ. ಆ ಗೌತಮಿ ನದಿನ ಒಳಗೆ ಮುಳುಗಿ ದಾಟ್ಕೊಂಡು ಅವನು ಬೇರೆ ಕಡೆ ಹೋಗ್ತಾನೆ. ಆ ಒಂದು ನದಿ ದಾಟ್ಕೊಂಡು ಹೋದ್ಮೇಲೆ ಆ ಸೈಡ್ ನೋಡಿದಾಗ ಅಲ್ಲಿ ಫುಲ್ ಜನಗಳೆಲ್ಲ ತುಂಬ ಓಡಾಡ್ತಿರ್ತಾರೆ, ತುಂಬಾ ರಶ್ ಇರುತ್ತೆ. ಯಾಕೆ ಅಂತಂದರೆ ಅವತ್ತು ಮಹಾಶಿವರಾತ್ರಿಯ ದಿನ. ಸೊ ಮಹಾಶಿವರಾತ್ರಿ ದಿನ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದು ಬರೋದು, ಅಲ್ಲೆಲ್ಲ ಪ್ರಸಾದ ಕೊಡೋದು, ನೈವೇದ್ಯ ಮಾಡೋದು, ಇದೆಲ್ಲ ತುಂಬಾ ಜೋರಾಗಿ ನಡೆದಿರುತ್ತೆ. ಹಾಗೆ ಸತತವಾಗಿ ಸ್ವಲ್ಪ ಕಾಲ ಕಳೀತಾ ಸಮಯ ಹೋಗ್ತಾ ಇರುತ್ತೆ. ಇನ್ನೇನು ರಾತ್ರಿಯಾಗಿ ಮಧ್ಯರಾತ್ರಿ ಆಗಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಗುಣನಿಧಿ ಅನ್ಕೊತಾನೆ, ದೇವಸ್ಥಾನದ ಒಳಗಡೆ ಹೋದರೆ ಹೇಗೂ ಪ್ರಸಾದ ಸಿಗುತ್ತೆ, ನೈವೇದ್ಯಕ್ಕೆ ಇಟ್ಟಿರ್ತಾರೆ, ಆ ಒಂದು ಪ್ರಸಾದನ ಹೇಗಾದರೂ ತಿಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೋಬೋದು ಅಂತ ಗುಣನಿಧಿ ಅವತ್ತು ಇಡೀ ದಿನ ಹಸುವೆಯಲ್ಲೇ ಇರ್ತಾನೆ. ಅದಾದಮೇಲೆ ಒಂದು ಸ್ವಲ್ಪ ಜನ ಕಡಿಮೆ ಆಗ್ತಾ ದೇವಸ್ಥಾನದ ಒಳಗಡೆ ಹೋಗ್ತಾನೆ. ದೇವಸ್ಥಾನದ ಒಳಗಡೆ ಹೋಗಿ ಒಂದು ಸ್ವಲ್ಪ ಜನ ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ. ಅದೇ ಸಂದರ್ಭದಲ್ಲಿ ಗುಣನಿಧಿ ಗರ್ಭಗುಡಿ ಒಳಗೆ ಹೋಗ್ತಾನೆ. ಗರ್ಭಗುಡಿಯಲ್ಲಿ ಪೂರ್ತಿ ಕತ್ಲಾಗಿರುತ್ತೆ, ಅಲ್ಲಿರುವಂಥ ದೀಪ ಆರೋಗಿರುತ್ತೆ. ಇದನ್ನು ನೋಡಿ ಗುಣನಿಧಿ ಏನು ಮಾಡಬೇಕು ತಿಳಿಯಲ್ಲ. ಅದೇ ಸಂದರ್ಭದಲ್ಲಿ ತಾನು ಹಾಕಿರುವಂಥ ಬಟ್ಟೆಯಲ್ಲಿ ಒಂಚೂರು ಬಟ್ಟೆನ ಹರಿದು ಅದರಿಂದನೇ ಅವನು ಬತ್ತಿ ಥರ ಮಾಡಿ ಅಲ್ಲಿ ಎಣ್ಣೆ ಹಾಕಿ ದೀಪ ಹಚ್ತಾನೆ. ದೀಪ ಹಚ್ಚಾದ್ಮೇಲೆ ಅಲ್ಲೇ ಪ್ರಸಾದ ಇರುತ್ತೆ. ಆ ಪ್ರಸಾದನ ತಿಂದು ಹೇಗಾದರೂ ಮಾಡಿ ಇವಾಗ ಗರ್ಭಗುಡಿಯಿಂದ ಯಾರೂ ನೋಡಲಿದ್ದಂಗೆ ಹೊರಗಡೆ ಬರಬೇಕು ಅಂತ ಹೊರಗಡೆ ಬರ್ತಿರ್ತಾನೆ. ಅಲ್ಲಿ ಸ್ವಲ್ಪ ಕತ್ಲಾಗಿರೋ ಕಾರಣದಿಂದ ಅಲ್ಲಲ್ಲೇ ಒಂದಿಷ್ಟು ಜನ ಮಲ್ಕೊಂಡಿರ್ತಾರೆ. ಅದನ್ನು ಗುಣನಿಧಿ ನೋಡದೇ ಇಲ್ಲ. ಒಬ್ಬರು ಕಾಲಿಗೆ ತಾಕಿಸ್ಬಿಡ್ತಾನೆ. ತಾಕಿದ ತಕ್ಷಣ ಕಾಲಿಂದ ಅವನು ಎಡವಿ ಅಲ್ಲೇ ಇರುವಂಥ ನಂದೀಶನ ತಲೆಗೆ ಅವನ ತಲೆ ಹೊಡೆಯುತ್ತೆ. ಅಲ್ಲಿ ನಂದೀಶನ ತಲೆ ಅದು ತುಂಬಾ ಗಟ್ಟಿಯಾಗಿರುವಂಥ ನಂದೀಶ ಆಗಿರುತ್ತೆ. ಆ ಕಾರಣದಿಂದ ಅಲ್ಲೇ ಅದೇ ಕ್ಷಣದಲ್ಲಿ ಬಿದ್ದು ಗುಣನಿಧಿ ಸತ್ತು ಹೋಗ್ತಾನೆ. ಆದರೆ ಗುಣನಿಧಿಗೆ ಗೊತ್ತಿಲ್ಲದಿರೋ ಹಾಗೆ ಗುಣನಿಧಿ ತುಂಬಾ ಇಲ್ಲಿ ಕೆಲಸಗಳನ್ನ ಮಾಡಿರ್ತಾನೆ. ಯಾಕೆ ಅಂತಂದರೆ ಅದು ಮಹಾಶಿವರಾತ್ರಿ ದಿನ. ಮಹಾಶಿವರಾತ್ರಿ ದಿನ ಅವನು ಇಡೀ ದಿನ ಏನು ಊಟ ಮಾಡಿರೋದಿಲ್ಲ, ಹಾಗೆ ಗೌತಮಿ ನದಿಯಲ್ಲಿ ಮುಳುಗಿರ್ತಾನೆ. ಇಡೀ ದಿನ ಅವನು ಮಲಗೋದೂ ಇಲ್ಲ, ರಾತ್ರಿ ಕೂಡ ಜಾಗರಣೆ ಮಾಡಿರ್ತಾನೆ. ಹಾಗೆ ಆ ದೇವಸ್ಥಾನದ ಸನ್ನಿಧಿ ಒಳಗಡೆ ಹೋಗ್ಬಿಟ್ಟು ದೀಪ ಆರಿರುವಂಥ ಸಂದರ್ಭದಲ್ಲಿ ದೀಪ ಹಚ್ತಾನೆ. ಹಾಗೆ ಅದೇ ದಿನ ಅವನು ಸತ್ತು ಹೋಗಿ ಕೈಲಾಸಕ್ಕೆ ಕೂಡ ಸೇರ್ಕೊತಾನೆ. ಸೊ ಈ ಒಂದು ಕಾರಣದಿಂದ ಕೂಡ ಅವನು ಮುಂದಿನ ಜನ್ಮದಲ್ಲಿ ಅಧಿಪತಿಯಾಗಿ ಹುಟ್ಟುತ್ತಾನೆ. ಬ್ರಹ್ಮದೇವರಿಗೆ 10 ಮಾನಸ ಪುತ್ರರು ಇರ್ತಾರೆ. ಮಾನಸ ಪುತ್ರರು ಅಂದರೆ ಅವರೆಲ್ಲರೂ ಜ್ಞಾನದಿಂದ ಹುಟ್ಟಿರುವಂಥ ಪುತ್ರರು. ಅದರೊಳಗೆ ಒಬ್ಬರ ಹೆಸರು ಪುಲಸ್ತ್ಯ ಮಹರ್ಷಿ ಅಂತ. ಈ ಪುಲಸ್ತ್ಯ ಮಹರ್ಷಿಗಳು ಹಿಮಾಲಯದ ಪರ್ವತದಲ್ಲಿರುವಂಥ ತ್ರಿಣಬಿಂದು ಮಹರ್ಷಿಗಳ ಆಶ್ರಮಕ್ಕೆ ಹೋಗಿರ್ತಾರೆ. ಆ ಆಶ್ರಮಕ್ಕೆ ಹೋದಾಗ ಆ ಆಶ್ರಮ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿರುವಂಥ ಪರಿಸರ ಎಲ್ಲನೂ ನೋಡಿ ಪುಲಸ್ತ್ಯ ಮಹರ್ಷಿಗಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಆಶ್ರಮ, ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದ್ರೆ ತುಂಬಾ ನೆಮ್ಮದಿಯಿಂದ ಮಾಡ್ಬೋದು ಅಂತ ಅವ್ರಿಗನ್ಸಿ ಅಲ್ಲೇ ಕೂತ್ಕೊಂಡು ಅವರು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಒಂದು ಸ್ಥಳ ತುಂಬ ಚೆನ್ನಾಗಿರೋದ್ರಿಂದ ದೇವಕನ್ಯಾ, ಅಪ್ಸರೆಯರು, ನಾಗಕನ್ಯರು ಎಲ್ಲರೂ ಅಲ್ಲಿ ಅವಾಗವಾಗ ಬಂದು ಕೆಲವೊಂದಿಷ್ಟು ಸಮಯ ಕಳೆದು ಅಲ್ಲ ನೃತ್ಯ ಮಾಡಿ ಹೋಗ್ತಾ ಇರ್ತಾರೆ. ಇದರಿಂದ ಪುಲಸ್ತ್ಯ ಮಹರ್ಷಿಗಳಿಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅವರ ತಪಸ್ಸು ಸರಿಯಾಗಿ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ಟೈಮ್ ಇವರೆಲ್ಲ ಬಂದು ಅಲ್ಲಿ ನೃತ್ಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಪುಲಸ್ತ್ಯ ಮಹರ್ಷಿಗಳು ಬಂದು ಅಲ್ಲಿ ಒಂದು ಶಾಪ ಕೊಡ್ತಾರೆ. ಅದೇನು ಅಂತಂದರೆ, ಇನ್ನು ಯಾರಾದರೂ ಬಂದು ನನ್ನ ಬಳಿ ನಾನು ಈ ಥರ ತಪಸ್ಸು ಮಾಡೋವಂಥ ಸಂದರ್ಭದಲ್ಲಿ ಯಾರಾದರೂ ಹೆಣ್ಣು ಬಂದರೆ ಅವರು ಮದುವೆ ಆಗೋದಕ್ಕಿಂತ ಮುಂಚೆನೇ ಗರ್ಭವತಿ ಆಗ್ತಾರೆ ಅನ್ನೋ ಒಂದು ಶಾಪನ ಕೊಟ್ಟು ಪುಲಸ್ತ್ಯ ಮಹರ್ಷಿಗಳು ಹೋಗ್ಬಿಟ್ಟು ಅವರ ಪಾಡಿಗೆ ಅವರು ತಪಸ್ಸು ಮಾಡಿಕೊಂಡು ಕೂತ್ಕೊತಾರೆ. ಈ ಒಂದು ಮಾತನ್ನ ಕೇಳಿ ಆ ಅಪ್ಸರೆಯರೆಲ್ಲ ಅಲ್ಲಿ ಮತ್ತೆ ಬರೋದೇ ಇಲ್ಲ, ಅವರು ಭಯ ಪಟ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಈ ಒಂದು ವಿಷಯ ಅಪ್ಸರೆಯರಿಗೆ ಮಾತ್ರ ಗೊತ್ತಿರುತ್ತೆ, ಆದರೆ ತ್ರಿಣಬಿಂದು ಮಹರ್ಷಿಗಳ ಮಗಳಿಗೆ ಗೊತ್ತಿರೋದಿಲ್ಲ. ಅವರು ಒಂದಿನ ಸಾಧಾರಣವಾಗಿ ಅಲ್ಲಿ ಬರ್ತಾ ಇರ್ತಾರೆ. ಯಾರೋ ಒಬ್ಬರು ಎಲ್ಲ ಮಂತ್ರಗಳನ್ನೆಲ್ಲ ಓದ್ತಿರೋದನ್ನ ಕೇಳಿ ಯಾರದು ಓದ್ತಿರೋದು ಅಂತ ಪುಲಸ್ತ್ಯ ಮಹರ್ಷಿಗಳ ಹತ್ರ ಹೋಗ್ಬಿಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಅವರಲ್ಲಿ ಗರ್ಭ ತಗೊತಾರೆ. ಅದು ಅವ್ರಿಗೆ ನೋಡಿ ತುಂಬಾ ಭಯ ಆಗಿ ಅವರ ತಂದೆ ಆದಂಥ ತ್ರಿಣಬಿಂದು ಅವರ ಹತ್ರ ಹೋಗಿ ಈ ಎಲ್ಲ ಘಟನೆ ಏನೇನೆಲ್ಲ ಆಯಿತು ಅಂತ ಹೋಗಿ ಅವ್ರಿಗೆ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ತ್ರಿಣಬಿಂದು ಮಹರ್ಷಿಗಳು ಅಷ್ಟೇ ಅವರ ದಿವ್ಯ ದೃಷ್ಟಿಯಿಂದ ಅವರು ಇದನ್ನೆಲ್ಲ ನೋಡ್ತಾರೆ, ಏನೇನಾಯಿತು, ಯಾಕೆ ಈ ಶಾಪ ಬಂದಿತ್ತು ಅಂತ. ಅದಾದಮೇಲೆ ಅವ್ರಿಗಿದೆಲ್ಲ ವಿಷಯ ಗೊತ್ತಾಗಿ ಅವರು ಪುಲಸ್ತ್ಯ ಮಹರ್ಷಿಗಳ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ. ಈ ಥರ ಆಗಿರೋದು ಗೊತ್ತಿರಲೇ ಇಲ್ಲ, ನಮ್ಮನ್ನು ಕ್ಷಮಿಸಿ, ಹೇಗಾದರೂ ಮಾಡಿ ನನ್ನ ಮಗಳನ್ನ ಮದುವೆ ಆಗಿ ಅಂತ. ಆ ಸಂದರ್ಭದಲ್ಲಿ ಪುಲಸ್ತ್ಯ ಮಹರ್ಷಿಗಳು ಕೂಡ ಅಷ್ಟೇ ಅವ್ರ ಮೇಲೆ ಅನುಕಂಪ ಮೂಡಿ ಮಗಳನ್ನ ಮದುವೆ ಆಗ್ತಾರೆ. ಈ ಥರ ಮದುವೆ ಆದಮೇಲೆ ಪುಲಸ್ತ್ಯ ಮಹರ್ಷಿಗಳ ಹೆಂಡತಿ ಅವ್ರಿಗೆ ತುಂಬಾ ಸೇವೆಗಳನ್ನೆಲ್ಲ ಮಾಡ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಪುಲಸ್ತ್ಯ ಮಹರ್ಷಿಗಳು ಒಂದು ವರ ಕೊಡ್ತಾರೆ. ಅದೇ ಏನು ಅಂತಂದರೆ, ಈ ಹುಟ್ಟುವಂಥ ಮಗು ತುಂಬ ಜ್ಞಾನ ಮತ್ತು ಶಕ್ತಿ ತಮ್ಮ ಥರನೇ ಎಲ್ಲ ಶಕ್ತಿಗಳನ್ನ ಪಡ್ಕೊಂಡು ಹುಟ್ಟುತ್ತೆ ಅಂತ. ಆ ಮಗು ಕೂಡ ಅಷ್ಟೇ ಹಾಗೆ ಹುಟ್ಟುತ್ತೆ. ಅವರಿಗೆ ಒಂದು ಗಂಡು ಮಗು ಜನನ ಆಗುತ್ತೆ. ಆ ಒಂದು ಮಗುವ ಹೆಸರೇ ವೈಶ್ರವ ಅಂತ. ಎಲ್ಲ ಜನರು ಇವ್ರನ್ನ ವೈಶ್ರವ ಬ್ರಹ್ಮ ಅಂತ ಕೂಡ ಕರೀತಿರ್ತಾರೆ. ಈ ವೈಶ್ರವಂಗೆ ಭಾರದ್ವಾಜ ಮಹರ್ಷಿಗಳ ಮಗಳಾದಂಥ ದೈವ
ವೈಶ್ರವಾರ್ಣಿಕೆ ಜೊತೆಗೆ ಮದುವೆ ಆಗುತ್ತೆ. ಇವ್ರಿಗೆ ಮದುವೆ ಆಗಿ ಹುಟ್ಟುವಂಥ ಮಗುವ ಹೆಸರೇ ವೈಶ್ರವರ್ಣ ಅಂತ. ಇದೇ ವೈಶ್ರವರ್ಣ ಹಿಂದಿನ ಜನ್ಮದಲ್ಲಿ ಗುಣನಿಧಿಯಾಗಿ ಹುಟ್ಟಿರುವಂಥದ್ದು. ಇವಾಗ ಅವನು ವೈಶ್ರವರ್ಣ ಆಗಿ ಹುಟ್ಟಿರ್ತಾನೆ. ಈ ವೈಶ್ರವರ್ಣ ನೋಡೋಕ್ಕೆ ಸ್ವಲ್ಪ ವಿಚಿತ್ರವಾಗಿರ್ತಾನೆ. ಅವನಿಗೆ 3 ಕಾಲುಗಳಿರುತ್ತೆ, 8 ದಂತಗಳಿರುತ್ತೆ. ಇದನ್ನೆಲ್ಲರೂ ನೋಡಿ ಅವನ ಸ್ವಲ್ಪ ಆಡ್ಕೊತಿರ್ತಾರೆ ಕೂಡ. ಅವನು ದಪ್ಪ ಕೂಡ ಇರ್ತಾನೆ. ಆದರೆ ಎಲ್ಲ ಮಕ್ಕಳ ಥರನೇ ಇರೋದಿಲ್ಲ, ಸ್ವಲ್ಪ ಬೇರೆಯೇ ಇರ್ತಾನೆ ಅವನು. ಆದರೆ ಈ ವೈಶ್ರವರ್ಣಿಗೆ ಹುಟ್ಟಿದಾಗಿಂದನೂ ಶಿವನ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ. ತುಂಬ ಚಿಕ್ಕ ವಯಸ್ಸಿಂದನೇ ಶಿವನಿಗೆ ತಪಸ್ ಮಾಡೋಕ್ಕೆ ಕುತ್ಕೊತಾನೆ. ತಪಸ್ ಮಾಡೋದನ್ನ ಕುತ್ಕೊಂಡು ನೋಡಿ ಶಿವನಿಗೆ ಕೂಡ ವೈಶ್ರವರ್ಣ ಮೇಲೆ ಕರುಣೆ ಹುಟ್ಟಿ 1000 ವರ್ಷಗಳ ಅವನು ತಪಸ್ ಮಾಡಾದ್ಮೇಲೆ ಶಿವ ಹೋಗ್ಬಿಟ್ಟು ಅವನಿಗೆ ವರ ಕೊಡ್ತಾನೆ. ಅದೇ ವರ ಏನಾಗಿರುತ್ತೆ ಅಂದರೆ ವೈಶ್ರವರ್ಣದಿಂದ ಕುಬೇರನಾಗಿ ಶಿವ ಮಾಡ್ತಾನೆ. ಯಾಕೆಂತಂದರೆ ತುಂಬ ಚಿಕ್ಕ ವಯಸ್ಸಿಂದನೇ ಇವನು ತಪಸ್ಸೆಲ್ಲ ಮಾಡ್ಕೊಂಬಂದಿರೋದನ್ನ ನೋಡಿರ್ತಾನೆ. ಹಾಗೆ ತುಂಬಾ ಭಕ್ತಿ ಇಟ್ಕೊಂಡಿರ್ತಾನೆ ಶಿವನ ಮೇಲೆ. ಕುಬೇರನಾಗಿ ಮಾಡಿ ಶಿವ ಹೊರಟೋಗ್ತಾನೆ. ಆದರೆ ಇವಾಗ ವೈಷ್ಣವರ್ಣಿಗೆ ಏನು ಗೊತ್ತಿರಲ್ಲ ಅಂದರೆ ನಾನು ಕುಬೇರ ಏನೋ ಆದೆ, ಆದರೆ ನಾನು ಇವಾಗ ಎಲ್ಲಿರಬೇಕು, ಏನು ಮಾಡಬೇಕು ಅಂತ ವೈಷ್ಣವರ್ಣಿಗೆ ಗೊತ್ತಿರೋದಿಲ್ಲ. ಸೊ ಇವಾಗ ಕುಬೇರ ಕುತ್ಕೊಂಡು ಮತ್ತೆ ತಪಸ್ ಮಾಡೋಕ್ಕೆ ಹಿಡಿತಾನೆ. ಇವಾಗ ಅವನು ತಪಸ್ಸು ಬ್ರಹ್ಮಂಗೋಸ್ಕರ ಮಾಡ್ತಾನೆ. ಬ್ರಹ್ಮಂಗೋಸ್ಕರ ತಪಸ್ ಮಾಡಾದ್ಮೇಲೆ ಬ್ರಹ್ಮ ಅಲ್ಲಿ ಪ್ರತ್ಯಕ್ಷ ಆಗಿ ಇವಾಗ ಸದ್ಯಕ್ಕೆ ಶ್ರೀಲಂಕಾ ಏನಿರುತ್ತೆ, ಶ್ರೀಲಂಕಾದಲ್ಲಿ ಎಲ್ಲ ಇರುವಂಥ ರಾಕ್ಷಸರು ಕೂಡ ಓಡಿ ಹೋಗಿದ್ದಾರೆ. ಸೊ ಅಲ್ಲಿ ಆಳ್ವಿಕೆ ಮಾಡೋದಕ್ಕೆ ಯಾರೂ ಇಲ್ಲ. ಇದೇ ಕರೆಕ್ಟ್ ಸಂದರ್ಭ, ನೀನು ಅಲ್ಲಿಗೆ ಹೋಗಿ ಅಲ್ಲಿ ಆಳ್ವಿಕೆ ಮಾಡು ಅಂತ ಪುಷ್ಪಕ ವಿಮಾನ ಕೂಡ ಕೊಟ್ಟು ಹೋಗ್ಬಿಡ್ತಾನೆ. ಸೊ ಇವಾಗ ಕುಬೇರ ತನ್ನ ಎಲ್ಲ ಅಪ್ಪ ಅಮ್ಮ ಎಲ್ಲ ಕುಟುಂಬನ ಸಮೇತ ಪುಷ್ಪಕ ವಿಮಾನ ಜೊತೆಗೆ ಲಂಕೆಗೆ ಹೋಗಿ ಅಲ್ಲಿ ಆಡಳಿತ ಮಾಡೋಕ್ಕೆ ಶುರು ಮಾಡ್ತಾನೆ. ಈಗ ಕುಬೇರನ ಆಸ್ತಿ, ಅಂತಸ್ತು, ರಾಜಪಟ್ಟ ಎಲ್ಲಾನು ನೋಡಿ ಕೈಕಸಿಗೆ ತುಂಬ ಹೊಟ್ಟೆ ಕಿಚ್ಚಿರುತ್ತೆ. ಕೈಕಸಿ ವೈಶ್ವವನ 2ನೇ ಹೆಂಡತಿ, ಅಂದರೆ ಕುಬೇರನ ಮಲತಾಯಿ ಆಗಬೇಕು. ಈ ಸಂದರ್ಭದಲ್ಲಿ ಕೈಕಸಿ ಏನಾದರೂ ಮಾಡಿ ನನ್ನ ಮಕ್ಕಳು ಕೂಡ ಈ ಥರ ಆಸ್ತಿ ಐಶ್ವರ್ಯ ಎಲ್ಲ ಸಿಗಬೇಕು ಅಂತ ಕೈಕಸಿ ಒಂದು ದಿನ ವೈಶ್ವವನ ಹತ್ರ ಹೋಗ್ಬಿಟ್ಟು ನನಗೂ ಕೂಡ ಈ ಥರ ಕುಬೇರನ ಥರ ಒಬ್ಬ ಮಗ ಬೇಕು ಅಂತ ಕೇಳ್ತಾರೆ. ಆದರೆ ಒಂದು ಕೆಟ್ಟ ಸಂದರ್ಭದಲ್ಲಿ ಅವರು ಒಂದಾಗಿರೋ ಕಾರಣಕ್ಕೆ ಅವರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಅದೇ ರಾವಣಾಸುರ ಹಾಗೆ ಕುಂಭಕರ್ಣ. ಇವರಿಬ್ಬರು ಕೂಡ ರಾಕ್ಷಸರು. ಆದರೆ ಕೈಕಸಿಗೆ ಒಂದು ಒಳ್ಳೆಯ ಗುಣ ಇರುವಂಥ ಮಗು ಬೇಕಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ಇನ್ನೊಂದು ಮಗು ಹುಟ್ಟುತ್ತೆ. ಆದರೆ ಆ ಒಂದು ಮಗುಗೆ ವಿಷ್ಣು ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವನ ಹೆಸರನ್ನ ವಿಭೀಷಣ ಅಂತ ಇಡ್ತಾರೆ. ಇವಾಗ ಕುಬೇರನಿಗೆ 3 ಜನ ಸೋದರಗಳು ಅದು ಯಾರು ಅಂದರೆ ರಾವಣಾಸುರ, ಕುಂಭಕರ್ಣ ಹಾಗೆ ವಿಭೀಷಣ. ಒಂದು ದಿನ ಕುಬೇರ ಪುಷ್ಪಕ ವಿಮಾನದಲ್ಲಿ ಎಲ್ಲೋ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕೈಕಸಿ ಹೇಳ್ತಾಳೆ ರಾವಣನಿಗೆ ಹೇಗಾದರೂ ಮಾಡಿ ಆ ಪುಷ್ಪಕ ವಿಮಾನನ ಇಸ್ಕೊಂಡು ಬಾ ಅಂತ. ರಾವಣನಿಗೆ ಕೂಡ ಅಷ್ಟೇ ತುಂಬಾ ಕೋಪ ಇರುತ್ತೆ ಕುಬೇರನ ಮೇಲೆ. ಹಾಗೆ ಅವನು ಕೂಡ ತುಂಬ ತಪಸ್ಸು ಮಾಡಿ ಶಿವನಿಂದ ಸಾಕಷ್ಟು ವರಗಳನ್ನ ಕೂಡ ತೊಗೊಂಡಿರ್ತಾನೆ. ಸೊ ಇದೇ ಸರಿಯಾದ ಸಂದರ್ಭ ಅಂತ ಅಂದ್ಕೊಂಡು ರಾವಣಾಸುರ ಹೋಗ್ಬಿಟ್ಟು ಕುಬೇರನ ಮೇಲೆ ದಾಳಿ ಮಾಡ್ತಾನೆ. ಹಾಗೆ ಲಂಕೆಯ ಮೇಲೆ ಕೂಡ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇಡೀ ಲಂಕಾನ ರಾವಣಾಸುರ ತೊಗೊಂಡ್ಬಿಡ್ತಾನೆ. ಇವಾಗ ಕುಬೇರನ ಹತ್ರ ಸಾಕಷ್ಟು ಶಕ್ತಿಗಳು ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಕೂಡ ಲಂಕೆನ ಬಿಟ್ಟು ಸೀದಾ ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋಗಿ ಒಂಟಿಗಾಲಲ್ಲಿ ಶಿವನಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತಾನೆ. ಹೇಗಾದರೂ ಮಾಡಿ ಶಿವನ ಮತ್ತೆ ಒಲಿಸ್ಕೋಬೇಕು ಅಂತ ಒಂಟಿಗಾಲಲ್ಲಿ ನಿಂತ್ಕೊಂಡು ಯಾರ ಒಂದು ಸಹಾಯ ಇಲ್ಲದೇನೂ ನಿಂತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಈ ಒಂದು ತಪಸ್ಸು ಮಾಡ್ತಿರೋದನ್ನ ಇಂದ್ರದೇವ ನೋಡ್ತಾನೆ. ಇಂದ್ರದೇವ ನೋಡಿ ಈ ಒಂದು ತಪಸ್ಸಿಗೆ ಏನಾದರೂ ಶಿವ ಒಲಿದ್ರೆ ಇನ್ನೂ ಸಾಕಷ್ಟು ವರಗಳನ್ನ ಕೊಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಕುಬೇರನ ಒಂದು ತಪಸ್ಸನ್ನ ಹೇಗಾದರೂ ಮಾಡಿ ಭಂಗಿ ಮಾಡಬೇಕು ಅಂತ ಇಂದ್ರದೇವ ತುಂಬಾ ಪ್ರಯತ್ನಿಸ್ತಾನೆ. ಆದರೂ ಕೂಡ ಅಷ್ಟೇ ಕುಬೇರ ದೇವ ಯಾರಿಗೂ ಬಗ್ಗೋದಿಲ್ಲ. ಕೊನೆಗೂ ಶಿವ ಬಂದು ಒಲಿತಾನೆ. ಶಿವ ಬಂದು ಒಲಿದಾದ್ಮೇಲೆ ಶಿವ ಚಿನ್ನ, ಬೆಳ್ಳಿ, ವಜ್ರಗಳಿಂದ ಮಾಡಿರುವಂಥ ಒಂದು ಅರಮನೆ, ತುಂಬ ಒಳ್ಳೆಯ ಪರಿಸರ ಇರುವಂಥ ಒಂದು ಜಾಗ ಎಲ್ಲ ಇರುವಂಥ ಒಂದು ಅಲಿಕಾಪುರ ಅಂತ ಒಂದು ಸಾಮ್ರಾಜ್ಯನ ಇವಾಗ ಕುಬೇರನಿಗೆ ಕೊಡ್ತಾನೆ. ಈ ಒಂದು ಸಾಮ್ರಾಜ್ಯದ ಆಡಳಿತ ಪೂರ್ತಿಯಾಗಿ ಕುಬೇರ ಮಾಡಬೇಕಾಗಿರುತ್ತೆ.